ನಮಸ್ಕಾರ. ಮುಖ್ಯಾಂಶಗಳು. ಮುದ್ರಾ ಯೋಜನೆಯಿಂದ ಯುವಕರಲ್ಲಿ ಸ್ವಉದ್ಯೋಗದ ಉತ್ತೇಜನ, ಸ್ವಾವಲಂಬಿ ಬದುಕು, ರಾಷ್ಟ್ರದ ಕೊಡುಗೆಗೆ ಪ್ರೇರೇಪಣೆ, ಪ್ರಧಾನಿ ನರೇಂದ್ರ ಮೋದಿ. ಆರ್ಬಿಐನಿಂದ ದ್ವೈಮಾಸಿಕ ಹಣಕಾಸು ನೀತಿ ಪ್ರಕಟ, ರೆಪೋ ದರದಲ್ಲಿ ಬದಲಾವಣೆ ಇಲ್ಲ, ಶೇಕಡ 5.25ರಲ್ಲೇ ಸ್ಥಿರ, ಗವರ್ನರ್ ಸಂಜಯ್ ಮಲ್ಹೋತ್ರಾ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬಾಂಗ್ಲಾದೇಶದ ಸಹವರ್ತಿ ಜೊತೆ ಮಾತುಕತೆ, ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಸಮಾಲೋಚನೆ. ಅಮೆರಿಕ ಇರಾನ್ ಕದನ ವಿರಾಮ ಒಪ್ಪಂದ ಹಿನ್ನೆಲೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪ್ರಾರಂಭಗೊಂಡು ಇಂದಿಗೆ 11 ವರ್ಷ ಪೂರ್ಣಗೊಂಡಿದೆ. ಸಣ್ಣ ಮತ್ತು ಅತಿಸಣ್ಣ ಉದ್ದಿಮೆದಾರರಿಗೆ ಸಾಲ ಒದಗಿಸುವ ಯೋಜನೆ ಇದಾಗಿದೆ. ಈ ಯೋಜನೆಯನ್ನು 2015ನೇ ಸಾಲಿನ ಏಪ್ರಿಲ್ 8ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದರು. ಕೃಷಿಯೇತರ ಕಾರ್ಪೊರೇಟ್ ಅಲ್ಲದ ಉದ್ದಿಮೆಗಳು, ಹಣ್ಣು ತರಕಾರಿ ವ್ಯಾಪಾರಿಗಳು, ಸಣ್ಣ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯ ಒದಗಿಸುವ ಮೂಲಕ ಆರ್ಥಿಕ ಶಕ್ತಿ ತುಂಬಲಾಗುತ್ತಿದೆ. ಮುದ್ರಾ ಯೋಜನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದ ಮೂಲಕ ಪ್ರತಿಕ್ರಿಯಿಸಿದ್ದು, ಸರಿಯಾಗಿ 11 ವರ್ಷಗಳ ಹಿಂದೆ ಪ್ರಾರಂಭಿಸಲಾದ ಪಿಎಂ ಮುದ್ರಾ ಯೋಜನೆಯು ಇಂದು ಯುವಕರಲ್ಲಿ ಸ್ವಉದ್ಯೋಗವನ್ನು ಉತ್ತೇಜಿಸುವಲ್ಲಿ ಹೆಚ್ಚು ಸಹಕಾರಿಯಾಗಿದೆ ಎಂಬುದನ್ನು ಸಾಬೀತುಪಡಿಸಿದೆ ಎಂದು ಹೇಳಿದ್ದಾರೆ. ಸರಿಯಾದ ಅವಕಾಶಗಳನ್ನು ನೀಡಿದಾಗ ಒಬ್ಬ ವ್ಯಕ್ತಿಯು ಸ್ವಾವಲಂಬಿಯಾಗುವುದಲ್ಲದೆ ರಾಷ್ಟ್ರದ ಪ್ರಗತಿಗೆ ಕೊಡುಗೆ ನೀಡಬಹುದು ಎಂಬುದನ್ನು ಈ ಯೋಜನೆಯ ಯಶಸ್ಸು ತೋರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಧಾನಮಂತ್ರಿ ಮುದ್ರಾ ಸಾಲ ಯೋಜನೆಯಡಿ 12 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ವಿತರಣೆಯು ಮೊದಲ ಬಾರಿಗೆ ಉದ್ಯಮಿಗಳನ್ನು ಸಬಲೀಕರಣಗೊಳಿಸಿದೆ. ಆಕಾಂಕ್ಷೆಗಳನ್ನು ಉದ್ಯಮಗಳನ್ನಾಗಿ ಮತ್ತು ಉದ್ಯೋಗಾಕಾಂಕ್ಷಿಗಳನ್ನು ಸಂಪತ್ತು ಸೃಷ್ಟಿಕರ್ತರನ್ನಾಗಿ ಈ ಯೋಜನೆಯು ಪರಿವರ್ತನೆಗೊಳಿಸಿದೆ ಎಂದು ಹೇಳಿದ್ದಾರೆ. ಮುದ್ರಾ ಯೋಜನೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಮುದ್ರಾ ಯೋಜನೆಯು ಸಾಂಸ್ಥಿಕ ಸಾಲದ ಲಭ್ಯತೆಯನ್ನು ಅಭೂತಪೂರ್ವ ಮಟ್ಟದಲ್ಲಿ ವಿಸ್ತರಿಸಿದೆ. ದೇಶಾದ್ಯಂತ 40 ಲಕ್ಷ ಕೋಟಿ ರೂಪಾಯಿ ಮೌಲ್ಯದಷ್ಟು 58 ಕೋಟಿ ಮುದ್ರಾ ಸಾಲಗಳನ್ನು ವಿತರಿಸಲಾಗಿದೆ. ಇದು ಸಣ್ಣ ಉದ್ದಿಮೆಗಳು ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಲು ಮತ್ತು ನಿರ್ವಹಿಸಲು ಹಾಗೂ ವಿಸ್ತರಿಸಲು ಶಕ್ತಿ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಸ್ತೆ ಬದಿ ವ್ಯಾಪಾರಿಗಳಿಂದ ಹಿಡಿದು ಸಣ್ಣ ಕೈಗಾರಿಕೆಗಳವರೆಗೆ ಮುದ್ರಾ ಯೋಜನೆಯು ತಳಮಟ್ಟಕ್ಕೆ ಸಾಂಸ್ಥಿಕ ಸಾಲವನ್ನು ತಲುಪಿಸುವ ಮೂಲಕ ಆತ್ಮನಿರ್ಭರ ಭಾರತದ ಅಡಿಪಾಯವನ್ನು ಬಲಪಡಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ದ್ವೈಮಾಸಿಕ ಹಣಕಾಸು ನೀತಿ ನಿರ್ಣಯವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ಇಂದು ಪ್ರಕಟಿಸಿದ್ದಾರೆ. ಮುಂಬೈನಲ್ಲಿ ನಡೆದ 3 ದಿನಗಳ ಹಣಕಾಸು ನೀತಿ ಸಭೆಯ ಬಳಿಕ ಅವರು ಸುದ್ದಿಗಾರರೊಂದಿಗೆ, ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ನಿರ್ಧರಿಸಲಾಗಿದ್ದು, ಶೇಕಡ 5.25ರಲ್ಲೇ ಸ್ಥಿರವಾಗಿದೆ ಎಂದು ತಿಳಿಸಿದರು. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ಹಣಕಾಸು ಪರಿಸ್ಥಿತಿಗೆ ಅನುಗುಣವಾಗಿ ಬಡ್ಡಿ ದರಗಳು, ಹಣದುಬ್ಬರ ಮುನ್ನೋಟ ಹಾಗೂ ಬೆಳವಣಿಗೆಯ ಮುನ್ಸೂಚನೆಯಂತಹ ಪ್ರಮುಖ ಅಂಶಗಳ ಕುರಿತು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದ ಅವರು, 2026ರಲ್ಲಿ ಭಾರತದ ಜಿಡಿಪಿ ಅಂದಾಜು ಶೇಕಡ 7.6ರಷ್ಟಿರುವ ಸಾಧ್ಯತೆಯಿದೆ ಎಂದು ಹೇಳಿದ್ದಾರೆ. ಭಾರತದ ಅರ್ಥವ್ಯವಸ್ಥೆ ಹೆಚ್ಚು ಬಲವಾಗಿದೆ, ಪೂರೈಕೆ ಸರಪಳಿಯಲ್ಲೂ ಸ್ಥಿರತೆ ಸಾಧಿಸಲಾಗಿದೆ. ಬೆಲೆ ಏರಿಕೆಗಳ ನಡುವೆಯೂ ಹಲವಾರು ಮಹತ್ವದ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ದೇಶೀಯ ಮತ್ತು ಜಾಗತಿಕ ಮಟ್ಟದ ಆರ್ಥಿಕ ಪರಿಸ್ಥಿತಿಗಳು ಸ್ಥಿರತೆಯತ್ತ ಮರಳುತ್ತಿರುವುದರ ಕುರಿತ ಮೌಲ್ಯಮಾಪನದ ನಂತರ ಹಣಕಾಸು ನೀತಿ ಸಮಿತಿಯು ರೆಪೋ ದರದಲ್ಲಿ ತಟಸ್ಥ ನಿಲುವನ್ನು ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. I now come to the decision of the Monetary Policy Committee
the Monetary Policy Committee met on 6th, 7th, and briefly today in the morning of April to deliberate and decide on the policy repo rate. After a detailed assessment of the evolving macroeconomic and financial developments and the outlook, the MPC voted unanimously to keep the policy repo rate unchanged under the liquidity facility at 5.25%. Consequently, the STF rate remains at 5% and the MSF rate and the bank rate at 5.5%. The MPC also decided to continue with the neutral stance. I shall now briefly state the rationale for these decisions of the MPC. The MPC noted that since the last policy meeting, geopolitical uncertainties have heightened significantly. Headline inflation remains contained and below the target. However, upside risks to the inflation outlook driven by increased energy prices, pressures, and probable weather disturbances affecting food prices have increased. Core inflation pressures remain muted, although supply chain dislocations and the risk of second-round effects render the future inflation trajectory uncertain. The MPC further noted that high-frequency indicators till February of this year suggest the continuation of strong momentum in economic activity. Growth impulses continue to be supported by robust private consumption and investment demand. However, the West Asia conflict is likely to impede this growth. ಬಾಂಗ್ಲಾದೇಶ ವಿದೇಶಾಂಗ ಸಚಿವ ಖಲೀಲುರ್ ರೆಹಮಾನ್ ಅವರು 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ದೆಹಲಿಗೆ ಆಗಮಿಸಿದ್ದಾರೆ. ಈ ಅಧಿಕೃತ ಪ್ರವಾಸದಲ್ಲಿ ಅವರು ಭಾರತದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಇಂದು ಮಧ್ಯಾಹ್ನ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಈ ಪ್ರವಾಸದ ವೇಳೆ ಖಲೀಲುರ್ ರೆಹಮಾನ್ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಪೆಟ್ರೋಲಿಯಂ ಸಿಂಗ್ ಪುರಿ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಬಾಂಗ್ಲಾದೇಶ ವಿದೇಶಾಂಗ ಸಚಿವರು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರ ಸೇರಿದಂತೆ ಹಲವು ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಬಾಂಗ್ಲಾದೇಶದಲ್ಲಿ ಬಿಎನ್ಪಿ ನೇತೃತ್ವದ ಸರ್ಕಾರ ರಚನೆಯಾದ ನಂತರ ಆ ದೇಶದ ಸಚಿವರೊಬ್ಬರು ಭಾರತಕ್ಕೆ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಇಂದಿನಿಂದ ಇದೇ 10ರವರೆಗೆ 3 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ವಿಕ್ರಮ್ ಮಿಸ್ರಿ ಅವರು ವಾಷಿಂಗ್ಟನ್ ಡಿಸಿಗೆ ಭೇಟಿ ನೀಡಲಿದ್ದು, ಅಲ್ಲಿ ಭಾರತ ಅಮೆರಿಕ ದ್ವಿಪಕ್ಷೀಯ ಸಂಬಂಧಗಳ ಅವಲೋಕನ ಹಾಗೂ ಪ್ರಮುಖ ವಲಯಗಳಲ್ಲಿ ಸಹಕಾರ ಮುಂದುವರೆಸುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ಅಮೆರಿಕ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಅಲ್ಲದೆ ವ್ಯಾಪಾರ, ರಕ್ಷಣೆ, ವಿಜ್ಞಾನ, ತಂತ್ರಜ್ಞಾನ ಸೇರಿದಂತೆ ಹಲವು ವಿಷಯಗಳ ಕುರಿತು ಅಮೆರಿಕ ಆಡಳಿತದೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ಅಭಿವೃದ್ಧಿಯ ವಿಚಾರ ವಿನಿಮಯ ಕುರಿತು ಮಾತುಕತೆ ನಡೆಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಸಂದಿಗ್ಧ ಪರಿಸ್ಥಿತಿ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿರುವ ಭಾರತೀಯ ಪ್ರಜೆಗಳು ತಾವಿರುವ ಸ್ಥಳದಲ್ಲಿಯೇ ಸುರಕ್ಷಿತವಾಗಿ ಆಶ್ರಯ ಪಡೆಯುವಂತೆ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸೂಚಿಸಿದೆ. ಇರಾನ್ ಒಳಗೆ ಮತ್ತು ಇರಾನ್ ಗಡಿ ದಾಟಿ ಬರಲು ಪ್ರಯತ್ನಿಸದೆ ತಾವಿರುವ ಸ್ಥಳಗಳಲ್ಲಿಯೇ ಉಳಿದುಕೊಳ್ಳಬೇಕು. ಅಲ್ಲದೆ ಟೆಹರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ನಿಕಟ ಸಮನ್ವಯತೆ ಸಾಧಿಸಬೇಕು. ರಾಯಭಾರಿ ಕಚೇರಿ ನೀಡುವ ಮಾರ್ಗದರ್ಶನವನ್ನು ಪಾಲಿಸಬೇಕು ಎಂದು ತಿಳಿಸಲಾಗಿದೆ. ವಿದ್ಯುತ್ ಸ್ಥಾವರಗಳು, ಮಿಲಿಟರಿ ಸ್ಥಾಪನೆಗಳು ಮತ್ತು ಬಹುಮಹಡಿ ಕಟ್ಟಡಗಳಂತಹ ಸ್ಥಳಗಳಿಂದ ದೂರವಿರಬೇಕು. ಬಹುತೇಕ ಒಳಾಂಗಣದಲ್ಲಿಯೇ ಉಳಿದುಕೊಳ್ಳಬೇಕು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ಪರಿಸ್ಥಿತಿ ನಿಭಾಯಿಸಲು ರಾಯಭಾರ ಕಚೇರಿಯು ದೂರವಾಣಿ ಸಂಖ್ಯೆಗಳನ್ನು ತೆರೆದಿದ್ದು, ಇರಾನ್ನಲ್ಲಿರುವ ಭಾರತೀಯ ಪ್ರಜೆಗಳು ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆಗಳು ಹೀಗಿವೆ: 989128109115 989128128128
109 109 98 932 179 ಅಲ್ಲದೆ ಇಮೇಲ್ ವಿಳಾಸ cons.tehran@mea.gov.in ಅನ್ನು ಸಂಪರ್ಕಿಸಬಹುದು. ಅಮೆರಿಕ ಮತ್ತು ಇರಾನ್ ನಡುವೆ 2 ವಾರಗಳ ಷರತ್ತುಬದ್ಧ ಕದನ ವಿರಾಮ ಒಪ್ಪಂದ ಏರ್ಪಟ್ಟ ನಂತರ ಜಾಗತಿಕ ಮಾರುಕಟ್ಟೆಯ ತೈಲ ಬೆಲೆಯಲ್ಲಿ ತೀವ್ರವಾಗಿ ಕುಸಿತ ಕಂಡುಬಂದಿದೆ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ 100 ಅಮೆರಿಕ ಡಾಲರ್ಗಿಂತ ಕಡಿಮೆಯಾಗಿ ಪ್ರತಿ ಬ್ಯಾರೆಲ್ಗೆ 92.30 ಅಮೆರಿಕನ್ ಡಾಲರ್ಗೆ ತಲುಪಿದೆ. ಇದರೊಂದಿಗೆ ಪ್ರತಿ ಬ್ಯಾರೆಲ್ಗೆ ಸುಮಾರು 15.9% ಕಡಿಮೆಯಾಗಿದೆ. ಅಮೆರಿಕ ವ್ಯಾಪಾರದ ತೈಲ ಬೆಲೆ ಸುಮಾರು 16.5% ಕಡಿಮೆಯಾಗಿ 93.80 ಅಮೆರಿಕನ್ ಡಾಲರ್ಗೆ ತಲುಪಿದೆ. ಅಮೆರಿಕ ಆಡಳಿತ ಇದೀಗ ನೇರವಾಗಿ ಇರಾನ್ನೊಂದಿಗೆ ಮಾತುಕತೆಗೆ ಸಿದ್ದತೆ ನಡೆಸುತ್ತಿದೆ. ಉಪಾಧ್ಯಕ್ಷ ಜೆಡೆ ವ್ಯಾನ್ಸ್ ಅವರು ಅಮೆರಿಕ ನಿಯೋಗದ ನೇತೃತ್ವ ವಹಿಸುವ ಸಾಧ್ಯತೆಯಿದೆ. ದೀರ್ಘಾವಧಿಯ ಒಪ್ಪಂದಕ್ಕಾಗಿ ರೂಪುರೇಷೆಯನ್ನು ಅಂತಿಮಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ಅಮೆರಿಕ ಮತ್ತು ಇರಾನ್ 2 ವಾರಗಳ ಕದನ ವಿರಾಮಕ್ಕೆ ಸಮ್ಮತಿಸಿವೆ. ಹರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸದಿದ್ದರೆ ಇರಾನ್ ಮೇಲೆ ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತೀಯ ಕಾಲಮಾನ ಇಂದು ಬೆಳಗ್ಗೆ 5:30 ಗಡುವು ವಿಧಿಸಿದ್ದರು. ಇದೀಗ ಇರಾನ್ ಕೆಲ ಷರತ್ತುಗಳನ್ನು ಮುಂದಿಡುವುದರೊಂದಿಗೆ ಮುಂದಿನ 2 ವಾರಗಳ ಕಾಲ ಹರ್ಮುಜ್ ಜಲಮಾರ್ಗವನ್ನು ಮುಕ್ತಗೊಳಿಸುವ ನಿರ್ಧಾರ ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವಾರಗಳ ಕಾಲ ಇರಾನ್ ಮೇಲೆ ದಾಳಿ ನಡೆಸದೆ ಕದನ ವಿರಾಮಕ್ಕೆ ಸಮ್ಮತಿಸಿ ಸೂಚಿಸಿದ್ದೇವೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಈಗಾಗಲೇ ತನ್ನ ಸೇನಾ ಗುರಿಗಳನ್ನು ಸಾಧಿಸಿದೆ ಮತ್ತು ಈ ಸಂಘರ್ಷ ಅಂತಿಮಗೊಳ್ಳುವ ಅಂತ್ಯಕ್ಕೆ ಪ್ರವೇಶಿಸಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಸ್ಸಾಂ, ಕೇರಳಂ ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಸಂಜೆ ತೆರೆಬಿದ್ದಿದೆ. ಅಸ್ಸಾಂನ 126, ಕೇರಳಂನ 140 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ನಾಳೆ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಮೇ 4ರಂದು ಮತ ಎಣಿಕೆ ನಡೆಯಲಿದ್ದು ಅಂದೇ ಫಲಿತಾಂಶ ಹೊರಬೀಳುವ ನಿರೀಕ್ಷೆಯಿದೆ. ಈ ಮಧ್ಯೆ ಕರ್ನಾಟಕದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯು ನಾಳೆ ನಡೆಯಲಿದೆ. ಈ ಕ್ಷೇತ್ರಗಳ ಮತ ಎಣಿಕೆ ಸಹ ಮೇ 4ರಂದು ನಡೆಯಲಿದೆ. ಶಾಂತಿಯುತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಆಯೋಗ ಸಕಲ ಸಿದ್ದತೆ ಮಾಡಿದ್ದು ಅಗತ್ಯ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮುದ್ರಾ ಯೋಜನೆ ಆರಂಭಗೊಂಡು ಇಂದಿಗೆ 11 ವರ್ಷ. ದೇಶದಲ್ಲಿ ಸ್ವ ಉದ್ಯೋಗ ಕಂಡುಕೊಳ್ಳುವ ಪ್ರಯತ್ನದಲ್ಲಿರುವ ಕೋಟ್ಯಾಂತರ ಮಂದಿಗೆ ಈ ಯೋಜನೆ ವರದಾನವಾಗಿದೆ. ಈ ಕುರಿತು ಒಂದು ವರದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಿಎಂ ಮುದ್ರಾ ಯೋಜನೆಗೆ 2015ರ ಏಪ್ರಿಲ್ 8ರಂದು ಚಾಲನೆ ನೀಡಿದ್ದರು. ಈ ಯೋಜನೆ ಮಹಿಳೆಯರೂ ಸೇರಿದಂತೆ ಯುವಜನತೆಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಸಾಲ ಸೌಲಭ್ಯ ಒದಗಿಸುತ್ತದೆ. ಉತ್ಪಾದನೆ, ವ್ಯಾಪಾರ ಮತ್ತು ಸೇವಾ ವಲಯದಲ್ಲಿರುವ ಕಿರು ಉದ್ಯಮಿಗಳಿಗೆ ಈ ಯೋಜನೆ ವರದಾನವೆಂದೇ ಹೇಳಬಹುದು. ಮುದ್ರಾ ಯೋಜನೆಯಡಿ ಶಿಶು, ಕಿಶೋರ ಹಾಗೂ ತರುಣ ಎಂಬ 3 ವಿಭಾಗಗಳಲ್ಲಿ ಸಾಲ ಸೌಲಭ್ಯ ನೀಡಲಾಗುತ್ತದೆ. ಹೊಸ ಉದ್ಯಮ ಆರಂಭಿಸುವವರು ಅಥವಾ ಅಸ್ತಿತ್ವದಲ್ಲಿರುವ ಉದ್ಯಮವನ್ನು ವಿಸ್ತರಿಸಲು ಇಚ್ಛಿಸುವವರು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವಿಳಾಸದ ಪುರಾವೆಯಂತಹ ಕನಿಷ್ಠ ದಾಖಲೆಗಳನ್ನು ನೀಡಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಬಹುದು. ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಹಾಗೂ ಸಹಕಾರಿ ಬ್ಯಾಂಕುಗಳು 3 ವಿಭಾಗಗಳಲ್ಲಿ ಮುದ್ರಾ ಸಾಲವನ್ನು ಪಡೆಯಲು ಸಾರ್ವಜನಿಕರಿಗೆ ಸಹಾಯ ಮಾಡುತ್ತವೆ. ರಾಜ್ಯದಲ್ಲಿಯೂ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಸ್ವ ಉದ್ಯೋಗ ಆರಂಭಿಸಿ ಆರ್ಥಿಕ ಸ್ವಾವಲಂಬನೆ ಪಡೆದುಕೊಂಡಿರುವ ಹಲವು ಜನರಿದ್ದಾರೆ.
ಚಿಕ್ಕಮಗಳೂರು ಜಿಲ್ಲೆಯ ಫಲಾನುಭವಿ ನಂಜೇಶ್ ಬೆನ್ನೂರ್ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ತಮ್ಮ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಪುಸ್ತಕ ಪ್ರಕಾಶನ ಘಟಕವನ್ನು ವಿಸ್ತರಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಮುದ್ರಾ ಯೋಜನೆಯಡಿ ಬ್ಯಾಂಕ್ ಮೂಲಕ 10 ಲಕ್ಷ ರೂಪಾಯಿ ಜಾಮೀನು ರಹಿತ ಸಾಲ ಪಡೆಯಲಾಯಿತು. ಇದರಿಂದ ಉದ್ಯಮದ ವಿಸ್ತರಣೆಗೆ ಅನುಕೂಲವಾಗಿದ್ದು, ನವೋದ್ಯಮಗಳಲ್ಲಿ ತೊಡಗಿಕೊಳ್ಳುವ ಯುವ ಜನತೆ ಇದರ ಪ್ರಯೋಜನ ಪಡೆಯಬಹುದು ಎಂದಿದ್ದಾರೆ. ಮುದ್ರಾ ಸ್ಕೀಮಲ್ಲಿ 3 ತರ ಬರ್ತವೆ, ಶಿಶು, ಕಿಶೋರ್ ಮತ್ತೆ ತರುಣ್ ಅಂತ. ಸೊ ಶಿಶುವಲ್ಲಿ 50,000 ಲಿಮಿಟ್, ಮತ್ತೆ ಕಿಶೋರಲ್ಲಿ 50,000ದಿಂದ 5 ಲಕ್ಷ, ತರುಣ್ನಲ್ಲಿ 5 ಲಕ್ಷದ ಮೇಲೆ 10 ಲಕ್ಷದವರೆಗೆ ಕೊಡ್ತಾರೆ. ಸೊ ಈಗ ಇತ್ತೀಚೆಗೆ ಅದನ್ನ ತರುಣ್ ಪ್ಲಸ್ ಅಂತ 20 ಲಕ್ಷದವರೆಗೂ ಕೊಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಅದರಲ್ಲಿ ತರುಣ್ ಅಂಡರ್ ಅಲ್ಲಿ ನಾವು 10 ಲಕ್ಷ ತಗೊಂಡಿದ್ದು 2022ರಲ್ಲಿ ನಮ್ಮ ಕಂಪನಿ ಆಪರೇಷನ್ಗೆ. ಬಳ್ಳಾರಿಯ ಫಲಾನುಭವಿ ಸುಮಾರೆಡ್ಡಿ ಪಿಎಂ ಮುದ್ರಾ ಯೋಜನೆಯಡಿ 50,000 ರೂಪಾಯಿ ಸಾಲ ಪಡೆದು ಆಹಾರ ಉದ್ಯಮ ಆರಂಭಿಸಿರುವುದಾಗಿ ತಿಳಿಸಿದ್ದಾರೆ. ಮನೆಯಲ್ಲಿಯೇ ವೈವಿಧ್ಯಮಯ ಹಪ್ಪಳಗಳನ್ನು ತಯಾರಿಸಿ ಅವುಗಳನ್ನು ಮಾರಾಟ ಮಾಡಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಿರುವುದಲ್ಲದೆ ಸಾಲದ ಕಂತುಗಳನ್ನು ಯಶಸ್ವಿಯಾಗಿ ಪಾವತಿಸಿದ್ದಾರೆ. ಮುದ್ರಾ ಯೋಜನೆಯಲ್ಲಿ ನಾನು ತಗೊಂಡಿದ್ದೀನಿ, 50,000 ರೂಪಾಯಿ ಲೋನ್ ತಗೊಂಡಿದ್ವಿ. ಅದರಿಂದ ನಾವೇನಪ್ಪ ಮಹಿಳೆಯರು ಏನ್ ಕೆಲಸ ಮಾಡ್ಬೇಕಂತ ನಾವು ಅಂದ್ಕೊಂಡಾಗ ನಾವು ಹಪ್ಪಳ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡು ನಾವು ಲೋನ್ ತಗೊಂಡ್ಮೇಲೆ ಇವಾಗ ಹೊರಗಡೆ ಬೇರೆ ಬ್ಯಾಂಕ್ಗಳಲ್ಲಿ ತುಂಬಾ ಜಾಸ್ತಿ ಇದೆ ಬಡ್ಡಿ. ಈ ನಮ್ಮ ಮುದ್ರಾ ಯೋಜನೆ ಇದರಲ್ಲಿ ಇಂಟ್ರೆಸ್ಟ್ ಕಡಿಮೆ ಇದೆ. ನಮ್ಗೆ ನಾವು ಸ್ವಾವಲಂಬಿ ಆಗಿ ನಾವು ಕೆಲಸ ಮಾಡಕ್ಕೆ ನಮ್ಗೆ ಈಸಿ ಆಗುತ್ತೆ. ಕೋಲಾರದ ಮುದ್ರಾ ಫಲಾನುಭವಿ ದಿವ್ಯಾ ಎನ್ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಕಂಪ್ಯೂಟರ್ ಎಂಬ್ರಾಯ್ಡರಿ ಘಟಕವನ್ನು ಆರಂಭಿಸಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಿರುವುದಾಗಿ ತಿಳಿಸಿದ್ದಾರೆ. ಇದೀಗ ಅವರು ವ್ಯಾಪಾರದ ಜೊತೆಗೆ ಯುವ ಜನರಿಗೆ ಎಂಬ್ರಾಯ್ಡರಿ ತರಬೇತಿಯನ್ನು ನೀಡುತ್ತಿರುವುದು ಶ್ಲಾಘನೀಯ. ಮುದ್ರಾ ಲೋನ್ ಸಿಕ್ತು, ಅದ್ರ ಅಂಡರ್ ಅಲ್ಲಿ ನಾನು ಕಂಪ್ಯೂಟರ್ ಎಂಬ್ರಾಯ್ಡರಿ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೂ ತುಂಬಾ ಯೂಸ್ ಆಗೋ ತರದ್ದು ಮಿಷಿನ್ ತಗೊಂಡು ನಾನು ಮಾಡ್ತಾ ಇದ್ದೀನಿ. ತುಂಬಾ ಯೂಸ್ ಆಗಿದೆ, ನಮ್ಗೆ ಲೋನಿಂದ ತುಂಬಾ ಯೂಸ್ ಆಗಿದೆ. ನಮ್ದ್ರಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಅಂತಂದ್ರೆ ಸ್ಟಾರ್ಟಿಂಗ್ ನಮ್ದು 400-500 ರೂಪಾಯಿಂದ ಹಿಡಿದು 2,000-3,000ವರೆಗೂ ಕೆಲಸ ಮಾಡ್ತಾ ಭಾಗಗಳು ಸೇರಿದಂತೆ ದೇಶಾದ್ಯಂತ ಉದ್ಯೋಗಕ್ಕಾಗಿ ಬೇರೆಯವರೆದುರು ಕೈಚಾಚದೆ ಸ್ವ ಉದ್ಯಮ ಆರಂಭಿಸಿ ಆರ್ಥಿಕ ಸ್ವಾವಲಂಬನೆ ಕಂಡುಕೊಂಡು ಇತರರಿಗೂ ಶಕ್ತಿ ತುಂಬಲು ಮುದ್ರಾ ಯೋಜನೆ ಸಹಕಾರಿಯಾಗಿದೆ. ಇನ್ನಷ್ಟು ಜನರು ಮುಂದೆ ಬಂದು ಯೋಜನೆಯ ಫಲಾನುಭವಿಗಳಾಗಿ ಅನುಕೂಲ ಪಡೆಯುತ್ತಾರೆ ಎಂಬುದು ನಮ್ಮ ಆಶಯ. ಮಂಡ್ಯ ಜಿಲ್ಲೆಯ ವಿವಿಧ ಗ್ರಾಮಗಳ ಕೆರೆ ಕಟ್ಟೆಗಳಿಗೆ ಲೋಕಪಾವನಿ ನದಿಯಿಂದ ನೀರು ತುಂಬಿಸಲು ಅನುವು ಮಾಡಿಕೊಟ್ಟ ನೆನಪಿಗಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರಿಗೆ ನಿನ್ನೆ ತಾಲೂಕಿನ ಎಲೆಬಾಚನಹಳ್ಳಿಯಲ್ಲಿ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು. ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೂ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಮಾಜಿ ಶಾಸಕಿ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡ, ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಎಲ್ಲ ಮಠಾಧೀಶರು, ಸಚಿವರು, ಶಾಸಕರು ಬಸವರಾಜ ಬೊಮ್ಮಾಯಿ ಅವರಿಗೆ ಸ್ಮರಣಿಕೆ ನೀಡಿ ಸನ್ಮಾನಿಸಿದರು. ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿಯಾಗಿದ್ದಾಗ ಜಿಲ್ಲೆಯ ತೂಬಿನಕೆರೆ ಗ್ರಾಮ ಪಂಚಾಯಿತಿಯ ಎಲೆಬಾಚನಹಳ್ಳಿ, ಯಲಿಯೂರು, ಉರಮಾರ, ಕಸಲಗೆರೆ, ರಾಗಿಮುದ್ದನಹಳ್ಳಿ, ಜಕ್ಕನಹಳ್ಳಿ, ಆಲುಗೂಡು ಕೆರೆಕಟ್ಟೆಗಳಿಗೆ ಲೋಕಪಾವನಿ ನದಿಯಿಂದ ನೀರು ಹರಿಸುವ ಕಾರ್ಯ ಮಾಡಿದ್ದರು.
ಮೈಸೂರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಕರ್ನಾಟಕ ಮಹಾರಥರು ಎಂಬ ಪುಸ್ತಕವನ್ನು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಿನ್ನೆ ಬಿಡುಗಡೆ ಮಾಡಿದರು. ಈ ವೇಳೆ ಶಾಸಕ ಶ್ರೀವತ್ಸ, ಮೈಸೂರು ನಗರ ಮಾಧ್ಯಮ ಸಂಚಾಲಕ ಮಹೇಶ್ ರಾಜೆ ಅರಸ್, ಬಿಜೆಪಿ ಮುಖಂಡ ಬಾಲಕೃಷ್ಣ, ಗ್ರಾಮಾಂತರ ಕಾರ್ಯದರ್ಶಿ ಪಾಪಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಪುಸ್ತಕದ ಲೇಖಕ ಎಸ್ ಗೋಪಾಲರಾವ್ ಹಾಗೂ ಸಾಧಕರನ್ನು ಸಂಸದರು ಸನ್ಮಾನಿಸುವ ಮೂಲಕ ಗೌರವ ಸಲ್ಲಿಸಿದರು. ಬಳಿಕ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಿಜೆಪಿ ಪಕ್ಷ ಬೆಳೆದು ಬಂದ ಹಾದಿ ಹಾಗೂ ಎದುರಿಸಿದ ಹಲವಾರು ಕಷ್ಟಗಳನ್ನು ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಪುಸ್ತಕ ರಾಜಕಾರಣಿಗಳಿಗೆ ಮಾರ್ಗದರ್ಶನವಾಗಲಿದೆ. ಎಲ್ಲಾ ಕಾರ್ಯಕರ್ತರು, ಜನಪ್ರತಿನಿಧಿಗಳು ಉತ್ತಮ ಸೇವೆ ಸಲ್ಲಿಸಿ ಮಹಾರಥರಾಗಬೇಕು ಎಂದು ತಿಳಿಸಿದರು. ನಾವು ಏನೇನು ಸಂಕಷ್ಟಗಳನ್ನು ಎದುರಿಸಿದ್ವಿ ಎಲ್ಲರ ಬಗ್ಗೆ ಒಂದು ಅರಿವು ಇಲ್ಲದೆ ಇದ್ರೆ ಮುಂದೆ ದಾರಿ ನಿರ್ಮಾಣ ಮಾಡೋದಕ್ಕೆ ಯಾರು ಹೊರಟಿದಾರೋ ಅವ್ರಿಗೆ ಅದು ಸಾಧ್ಯವಾಗಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಆ ನಿಟ್ಟಿನಲ್ಲಿ ಒಂದು ಪುಸ್ತಕ ನಮ್ಗೆಲ್ಲರಿಗೂ ಕೂಡ ಒಂದು ದೊಡ್ಡ ಸಹಾಯ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಶಾಸಕ ಶ್ರೀವತ್ಸ, ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಲು ಅವಿರತವಾಗಿ ಶ್ರಮಿಸಿದ ಇದುವರೆಗಿನ ಎಲ್ಲಾ ಅಧ್ಯಕ್ಷರುಗಳ ಉತ್ತಮ ಕಾರ್ಯಗಳನ್ನು ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಹಿರಿಯ ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿ, ಎಲ್ಕೆ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅವರಂತಹ ಅನೇಕ ಮಹನೀಯರು ಹಾಕಿಕೊಟ್ಟ ಭದ್ರ ಬುನಾದಿಯಿಂದಾಗಿ ಕೇಂದ್ರದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲು ಸಾಧ್ಯವಾಯಿತು ಎಂದು ಹೇಳಿದರು. ಅನೇಕ ರಾಜ್ಯಾಧ್ಯಕ್ಷರು ಯಾರೆಲ್ಲ ನಮ್ಮನ್ನ ಈ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ ಅವರೆಲ್ಲರ ಸ್ಮರಣೆಯನ್ನು ಮಾಡುವಂತದ್ದನ್ನ ನಾವು ಅವಧಿಯಲ್ಲಿ ಮಾಡ್ಕೋತೀವಿ. ಲೇಖಕ ಎಸ್ ಗೋಪಾಲರಾವ್, ಪಕ್ಷವನ್ನು ಕಟ್ಟಲು ದೇಶಾದ್ಯಂತ ಹಲವಾರು ಕಾರ್ಯಕರ್ತರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲುವಾಸ ಅನುಭವಿಸಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಈ ಪುಸ್ತಕದ ಮೂಲಕ ಕೆಲವು ಸತ್ಯ ಸಂಗತಿಗಳನ್ನು ತಿಳಿಸುವ ಕಾರ್ಯ ಮಾಡಲಾಗಿದೆ. ರಾಜಕಾರಣಕ್ಕೆ ಬರುವ ಕಾರ್ಯಕರ್ತರು ಈ ಪುಸ್ತಕವನ್ನು ಓದಿದರೆ ಪಕ್ಷದ ಇತಿಹಾಸ ತಿಳಿಯಲು ಸಾಧ್ಯ ಎಂದರು. ಸಾವಿರದ ಯಾವುದಾದ್ರೂ ಸುದ್ದಿ ಇದೆ ಅಂದ್ರೆ ಅದು ಮಾಧ್ಯಮ, ಮುದ್ರಣ, ಅಕ್ಷರ ಮತ್ತು ಪುಸ್ತಕ. ಇದಿಷ್ಟು ನಮ್ಮನ್ನ ಯಾವತ್ತೂ ತೆರೆದಿಟ್ಕೊಳುತ್ತೆ, ನಮ್ಮನ್ನ ತೆರೆದಿಟ್ಕೊಳ್ಳೋದಕ್ಕೆ ನೋಡ್ಕೊಳುತ್ತೆ. ಜಾನಪದ ಸೊಗಡಿನ ಹಿನ್ನೆಲೆ ಹೊಂದಿರುವ ದೇವತೆಗಳಿಬ್ಬರು ಮುನಿಸಿನ ಕಾರಣಕ್ಕೆ ವರ್ಷಕ್ಕೊಮ್ಮೆ ಭೇಟಿಯಾಗುವ ಅಕ್ಕ ತಂಗಿಯರ ಐತಿಹಾಸಿಕ ಭೇಟಿಯ ಉತ್ಸವ ನಿನ್ನೆ ಚಿತ್ರದುರ್ಗದ ರಾಜಬೀದಿಯ ದೊಡ್ಡಪೇಟೆಯಲ್ಲಿ ಸಂಭ್ರಮದಿಂದ ನೆರವೇರಿತು. ನವದುರ್ಗಿಯರ ಪ್ರಮುಖ ದೇವತೆಗಳಾದ ಅಕ್ಕ ಶ್ರೀ ಬರಗೇರಮ್ಮ ಮತ್ತು ತಂಗಿ ತ್ರಿಪುರ ಸುಂದರಿ ಶ್ರೀ ತಿಪ್ಪಿನಘಟ್ಟಮ್ಮ ಅವರ ಐತಿಹಾಸಿಕ ಭೇಟಿಯ ಉತ್ಸವ ಸಡಗರದಿಂದ ನಡೆಯಿತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಈ ಉತ್ಸವಕ್ಕೆ ಸಾಕ್ಷಿಯಾಗಿದ್ದರು. ಸಹಸ್ರಾರು ಭಕ್ತರು ಅಕ್ಕ ತಂಗಿಯರ ಭೇಟಿಯ ಅಪರೂಪದ ಕ್ಷಣವನ್ನು ಕಣ್ತುಂಬಿಕೊಂಡರು. ವಿವಿಧ ಜಾನಪದ ನೃತ್ಯಗಳು ಉತ್ಸವಕ್ಕೆ ಮೆರುಗು ನೀಡಿದವು. ಬಳಿಕ ಉತ್ಸವ ಸಮಿತಿ ಅಧ್ಯಕ್ಷ ಸಿಟಿ ಕೃಷ್ಣಮೂರ್ತಿ, ನೂರಾರು ವರ್ಷಗಳಿಂದ ಉತ್ಸವ ನಡೆಯುತ್ತಾ ಬಂದಿದೆ. ಪ್ರತಿ ವರ್ಷದಂತೆ ಅಕ್ಕ ತಂಗಿಯರ ಭೇಟಿ ಉತ್ಸವವನ್ನು ಯಾವುದೇ ಲೋಪವಾಗದಂತೆ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಎಂದು ತಿಳಿಸಿದರು. ಏಕನಾಥೇಶ್ವರಿ ಸಂಧಾನ ಮಾಡಿದ್ವಿ. ಅಟ್ಲೀಸ್ಟ್ ವರ್ಷದಲ್ಲಿ ಒಂದ್ಸರಿ ಭೇಟಿ ಮಾಡ್ರಿ. ನೀವು ಜನ ಅವಾಗ ನೆಮ್ಮದಿಯಿಂದ ಬಹಳ ಸಂತೋಷ ಪಡ್ತಾರೆ ಭೇಟಿ ನೋಡಿ ಎಂದಿದ್ದೇನೆ. ಅವಾಗ್ಲಿಂದಲೂ ಒಂದು 200-205 ವರ್ಷಗಳಿಂದ ಕಾಲದಿಂದಲೂ ಈ ಸಂಪ್ರದಾಯ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ದೂರದರ್ಶನದೊಂದಿಗೆ ಸ್ಥಳೀಯರಾದ ಕಲಾ, ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ಉತ್ಸವವನ್ನು ಜಿಲ್ಲೆಯ ಜನ ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಾರೆ. ಇದಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದೇವಿಯರ ದರ್ಶನ ಪಡೆಯುತ್ತಾರೆ. ಈ ದೃಶ್ಯ ನೋಡುವುದೇ ಒಂದು ಸೊಬಗು ಎಂದು ಹೇಳಿದರು.
ದೇವಸ್ಥಾನ ಸನ್ನಿಧಿಯಲ್ಲಿ ಇಬ್ಬರನ್ನ ಭೇಟಿ ಮಾಡ್ಬೇಕು ಅಂತ ಹೇಳಿ ಕರ್ಕೊಂಡ್ ಬಂದು ಅವರಿಬ್ಬರನ್ನ ಭೇಟಿ ಅನ್ನೋದೊಂದು ಮಾಡ್ತಾಳೆ. ಅವಾಗ ತಿಪ್ಪುರಘಟ್ಟಮ್ಮ ಮತ್ತು ಬರ್ಗೇರಮ್ಮ ಇಬ್ರು ಭೇಟಿ ಆಗ್ತಾರೆ. ಪ್ರೀತಿ ವಿಶ್ವಾಸದಿಂದ ಭೇಟಿಯಾಗಿ ನಮಗೆಲ್ಲರಿಗೂ ಸಂತೋಷ ತಂದ್ಕೊಟ್ಟಂತ ಇಬ್ರು ದೇವತೆಗಳಿಗೂ ನಾವು ಮನವಾಗಿರ್ತೀವಿ. ಆ ಕಡೆಯಿಂದ ಮತ್ತೋರ್ವ ಸ್ಥಳೀಯರಾದ ಶೀಲಾ ನರೇಂದ್ರ, ನಮ್ಮ ಪರಂಪರೆ ಆಚರಣೆಯ ಶ್ರೀಮಂತಿಕೆ ಹೊಂದಿದ ಉತ್ಸವ ಇದಾಗಿದೆ. ಇದಕ್ಕೆ ಜಾನಪದ ಹಿನ್ನೆಲೆ ಇದೆ. ಜಿಲ್ಲೆಯ ಜನ ಹಬ್ಬದ ರೀತಿ ಉತ್ಸವವನ್ನು ಆಚರಿಸುತ್ತಾರೆ. ದೇವಿಯರ ಅಲಂಕಾರ ನೋಡುವುದೇ ಒಂದು ವೈಭವ ಎಂದರು. ಈ ಉತ್ಸವ ಬರುತ್ತೆ. ಈ ಭೇಟಿ ಉತ್ಸವ ಒಂದು ಇತಿಹಾಸದಲ್ಲೇ, ಅದು ಚಿತ್ರದುರ್ಗದಲ್ಲಿ ಭೇಟಿ ಉತ್ಸವಕ್ಕೆ ಒಂದು ಸಖತ್ತಂಗಿರ ಸಾಕ್ಷಿ ಕತೆ ಏನಿದೆ, ಅದು ಇತಿಹಾಸದಲ್ಲೇ ಒಂದು ಅವಿಸ್ಮರಣೀಯ ಕತೆ ಅಂತ ಹೇಳ್ಬೇಕು. ಖುಷಿ ಆಗುತ್ತೆ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 2565 ಅಂಕಗಳ ಏರಿಕೆಯೊಂದಿಗೆ 77,182ಕ್ಕೆ ತಲುಪಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 750 ಅಂಕಗಳ ಏರಿಕೆಯೊಂದಿಗೆ 23,873ರಲ್ಲಿ ವಹಿವಾಟು ಆರಂಭಿಸಿದೆ. ಕಿರ್ಗಿಸ್ತಾನದ ಬಿಷ್ಕೇಕ್ನಲ್ಲಿ ನಡೆಯುತ್ತಿರುವ ಸೀನಿಯರ್ ಕುಸ್ತಿ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮೊದಲ ಪದಕ ಗೆದ್ದುಕೊಂಡಿದೆ. 55 ಕೆಜಿ ಗ್ರೇಕೋ ರೋಮನ್ ವಿಭಾಗದಲ್ಲಿ ಲಲಿತ್ ಅವರು ಭಾರತಕ್ಕೆ ಬೆಳ್ಳಿ ಪದಕ ಗೆದ್ದುಕೊಟ್ಟಿದ್ದಾರೆ. ಫೈನಲ್ನಲ್ಲಿ ಭಾರತೀಯ ಕುಸ್ತಿಪಟು ಉಜ್ಬೇಕಿಸ್ತಾನದ ಇಕ್ತಿಯೋರ್ ಬೊಟಿರೋ ಎದುರು 0-9 ಅಂಕಗಳಿಂದ ಸೋಲನುಭವಿಸಿ 2ನೇ ಸ್ಥಾನಕ್ಕೆ ತೃಪ್ತಿ ಹೊಂದಿದರು. ಈ ಸ್ಪರ್ಧೆಯ 57 ಕೆಜಿ ಗ್ರೀಕೋ ರೋಮನ್ ವಿಭಾಗದಲ್ಲಿ ಭಾರತದ ಮತ್ತೊಬ್ಬ ಕುಸ್ತಿಪಟು ನಿತೇಶ್ ಫೈನಲ್ ತಲುಪಿದ್ದು, ಹಾಲಿ ಚಾಂಪಿಯನ್ ಇರಾನ್ನ ಮೊಹಮ್ಮದ್ ದಾದಿ ಸರ್ವಿ ವಿರುದ್ಧ ಚಿನ್ನದ ಪದಕಕ್ಕಾಗಿ ಸೆಣಸಲಿದ್ದಾರೆ. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ 8 ಸ್ಪರ್ಧಿಗಳು ಫೈನಲ್ ತಲುಪುವ ಮೂಲಕ ಪದಕ ಖಚಿತಪಡಿಸಿದ್ದಾರೆ. ಇದರಲ್ಲಿ 6 ಮಹಿಳೆಯರು ಮತ್ತು 2 ಪುರುಷರು ಈ ಸಾಧನೆ ಮಾಡಿದ್ದಾರೆ. ಮೀನಾಕ್ಷಿ, ಜಾಸ್ಮಿನ್, ವಿಶ್ವನಾಥ್ ಸುರೇಶ್ ಮತ್ತು ಸಚಿನ್ ಅವರು ನಿನ್ನೆ ಸೆಮಿಫೈನಲ್ ಸ್ಪರ್ಧೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಅಂತಿಮ ಸುತ್ತು ಪ್ರವೇಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುದ್ರಾ ಯೋಜನೆಯಿಂದ ಯುವಕರಲ್ಲಿ ಸ್ವಉದ್ಯೋಗದ ಉತ್ತೇಜನ, ಸ್ವಾವಲಂಬಿ ಬದುಕು ರಾಷ್ಟ್ರದ ಕೊಡುಗೆಗೆ ಪ್ರೇರೇಪಣೆ, ಪ್ರಧಾನಿ ನರೇಂದ್ರ ಮೋದಿ. ಆರ್ಬಿಐನಿಂದ ದ್ವೈಮಾಸಿಕ ಹಣಕಾಸು ನೀತಿ ಪ್ರಕಟ, ರೆಪೋ ದರದಲ್ಲಿ ಬದಲಾವಣೆ ಇಲ್ಲ, ಶೇಕಡ 5.25ರಲ್ಲೇ ಸ್ಥಿರ, ಗವರ್ನರ್ ಸಂಜಯ್ ಮಲ್ಹೋತ್ರಾ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬಾಂಗ್ಲಾದೇಶದ ಸಹವರ್ತಿ ಜೊತೆ ಮಾತುಕತೆ, ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಸಮಾಲೋಚನೆ. ಅಮೆರಿಕ ಇರಾನ್ ಕದನ ವಿರಾಮ ಒಪ್ಪಂದ ಹಿನ್ನೆಲೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.